ಜಸ್ಟ್ ಬೆಂಗಳೂರಿಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಅಜ್ಜಿಗೆ ಫ್ರೀ ಟಿಕೆಟ್, ಮೊಮ್ಮಗಳಿಗೆ ಫ್ರೀ ಟಿಕೆಟ್. ಅಜ್ಜಿ ಮೊಮ್ಮಗಳ ಜೊತೆ ಇದ್ದ ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್. ಇದು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಅಜ್ಜಿ ಮೊಮ್ಮಗಳಿಗೆ ಫ್ರೀ ಟಿಕೆಟ್. ಆದ್ರೆ ಅವರ ಜೊತೆಯಲ್ಲಿದ್ದಂತಹ ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್ ನೀಡಲಾಗಿದೆ. ಪಕ್ಷಿಗಳಿಗೂ ಮಕ್ಕಳೆಂದು ಪರಿಗಣಿಸಿ ದುಬಾರಿ ಟಿಕೆಟ್ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್ ನೀಡಲಾಗಿದೆ. ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಿದ್ದಂತಹ ಅಜ್ಜಿ ಮೊಮ್ಮಗಳು 4 ಲವ್ ಬರ್ಡ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ಅಜ್ಜಿಗೆ ಫ್ರೀ ಟಿಕೆಟ್, ಮೊಮ್ಮಗಳಿಗೂ ಫ್ರೀ ಟಿಕೆಟ್. ಮಹಿಳೆಯರು ಅನ್ನೋ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಫ್ರೀ ಟಿಕೆಟ್ ಆಗಿದೆ. ಆದ್ರೆ 4 ಹಕ್ಕಿಗಳಿಗೆ 444 ರೂಪಾಯಿ ಟಿಕೆಟ್ ನೀಡಲಾಗಿದೆ. ಇಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. 4 ಮಕ್ಕಳು ಅಂತ ಪರಿಗಣಿಸಿ ಈ ಹಕ್ಕಿಗಳಿಗೂ ಕೂಡ ಟಿಕೆಟ್ ನೀಡಲಾಗಿದೆ. ಹಕ್ಕಿಗಳಿಗೆ ಮಕ್ಕಳೆಂದು ಪರಿಗಣಿಸಿ ಒಂದೊಂದು ಹಕ್ಕಿಗೆ 111 ರೂಪಾಯಿಯ ಟಿಕೆಟ್ ನೀಡಲಾಗಿದೆ. ಒಟ್ಟು 4 ಹಕ್ಕಿಗಳಿಗೆ 444 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಅಜ್ಜಿ ಮೊಮ್ಮಗಳು ಹೊರಟಿದ್ರು. ಆದ್ರೆ ಅಜ್ಜಿ ಮೊಮ್ಮಗಳು ಇಬ್ಬರಿಗೂ ಕೂಡ ಫ್ರೀ ಟಿಕೆಟ್ ಆಗಿದೆ. ಆದ್ರೆ ಅವ್ರ ಜೊತೆ ಅವ್ರು ತೆಗೆದುಕೊಂಡು ಹೋಗ್ತಿದ್ದಂತಹ ಹಕ್ಕಿಗೆ ಇದೀಗ ಟಿಕೆಟ್ ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ನಿಜಕ್ಕೂ ವಿಚಿತ್ರ ಅನ್ಸುತ್ತೆ. ಅಜ್ಜಿ ಮೊಮ್ಮಗಳಿಗೆ ಫ್ರೀ ಟಿಕೆಟ್, ಆದ್ರೆ ಅವ್ರ ಜೊತೆ ಇದ್ದಂತಹ 4 ಹಕ್ಕಿಗಳಿಗೆ 444 ರೂಪಾಯಿ. ಪ್ರಾಣಿ ಪಕ್ಷಿಗಳಿಗೆ ಏನಾದ್ರೂ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಟಿಕೆಟ್ ನಿಗದಿ ಆಗಿದ್ಯಾ, ಹೇಗೆ? ಹೌದು ಶುಭಶ್ರೀ, ನಿಜವಾಗ್ಲೂ ಕೂಡ ಈ ಘಟನೆ ವಿಚಿತ್ರ ಅನ್ಸಿದ್ರು ಕೂಡ ಸತ್ಯ ಅಂತಾನೆ ಹೇಳ್ಬೋದು. ಆದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸಾರಿಗೆ ಬಸ್ನಿಂದ ಏನೊಂದು ಬೆಂಗಳೂರಿನಿಂದ ಮೈಸೂರಿಗೆ ಸಂಚಾರವನ್ನು ಮಾಡಿದ್ರು. ಬೆಳಗ್ಗೆ 8 ಗಂಟೆ 18 ನಿಮಿಷಕ್ಕೆ ಅಜ್ಜಿ ಮತ್ತೆ ಮೊಮ್ಮಗಳು ಇಬ್ರು ಕೂಡ ಒಂದು ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅಜ್ಜಿಗೆ 186 ರೂಪಾಯಿ, ಮೊಮ್ಮಗಳಿಗೆ 186 ರೂಪಾಯಿ, ಒಟ್ಟು 372 ರೂಪಾಯಿ ದರ ಆಗತ್ತೆ. ಆದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಇಬ್ಬರಿಗೂ ಕೂಡ ಉಚಿತ ಪ್ರಯಾಣಕ್ಕೆ ಒಂದು ಅವಕಾಶನ ಕಲ್ಪಿಸ್ತಾರೆ. ಆದ್ರೆ ಅಜ್ಜಿ ಮೊಮ್ಮಗಳು 4 ಲವ್ ಬರ್ಡ್ಸ್ ಅನ್ನ ತಂದಿರ್ತಾರೆ ಒಂದು ಪಂಜರದಲ್ಲಿ. ಆ ಪಂಜರದಲ್ಲಿದ್ದಂತ 4 ಲವ್ ಬರ್ಡ್ಸ್ಗೆ 111 ರೂಪಾಯಿ ಅಂತೆ, ಒಟ್ಟು 444 ರೂಪಾಯಿ ದರವನ್ನ ಈಗಾಗಲೇ ಕೂಡ ಕಂಡಕ್ಟರ್ ತೆಗೆದುಕೊಂಡಿರುವಂತದ್ದು. ಸಹ ಪ್ರಯಾಣಿಕರಿರ್ಬೋದು ಮತ್ತೆ ಅಜ್ಜಿ ಮೊಮ್ಮಗಳು ಕೂಡ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಅಂತೀರಾ, ಬೇರೆ ಬೇರೆ ಭಾಗಗಳಿಗೆ ಎಲ್ಲಿಗೆ ಹೋದ್ರೂ ಕೂಡ ಉಚಿತ. ನಾವೀಗಾಗಲೇ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದೀವಿ, ಅಲ್ಲಿವರೆಗೂ ಕೂಡ ಉಚಿತ ಅಂತ ಹೇಳಿದ್ರೆ ನಾವು ಪ್ರಯಾಣವನ್ನು ಮಾಡ್ತಾ ಇದೀವಿ. ಆದ್ರೆ ನಾವು ತಂದಿರುವಂತಹ ಪಕ್ಷಿಗಳಿಗೆ ನೀವು ಇಷ್ಟೊಂದು ದುಬಾರಿ ದರವನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟು ಸರಿ? 444 ರೂಪಾಯಿ ಒಂದು ಸೀಟಿನ ದರವನ್ನು ತೆಗೆದುಕೊಳ್ಬಹುದು. ಆದ್ರೆ ಈಗಾಗಲೇ ನೀವೇನು ತೆಗೆದುಕೊಂಡಿದ್ದೀರಾ, ನಮ್ಮ ಇಬ್ಬರಿನ ದರ ಏನಿದೆ ಉಚಿತವಾಗಿ ನಾವು ಪ್ರಯಾಣವನ್ನು ಮಾಡ್ತಿದ್ವಿ, ಆ ಒಬ್ಬರ ದರವನ್ನ ಕೂಡ ನೀವು ತೆಗೆದುಕೊಳ್ಬಹುದು. ಆದ್ರೆ 444 ರೂಪಾಯಿ ತೆಗೆದುಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತ. ಅದಕ್ಕೆ ಕಂಡಕ್ಟರ್ ಸ್ಥಳದಲ್ಲೇ ಮಾಹಿತಿ ಕೊಟ್ಟಿರುವಂತದ್ದು, ಕೋಳಿ ಇರ್ಬೋದು, ಬೆಕ್ಕು ಇರ್ಬೋದು, ನಾಯಿ ಇರ್ಬೋದು, ಈ ತರ ಪಕ್ಷಿಗಳನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿಯ ರೂಲ್ಸ್ ನ ಪ್ರಕಾರವಾಗಿ ದರ ಇಂತಿಷ್ಟು ನೀಡಬೇಕು ಅನ್ನುವಂತ ರೂಲ್ ಇದೆ. ಹಾಗಾಗಿ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಮುಂದಿನ ಸ್ಟಾಪ್ ನಲ್ಲೋ ಇಲ್ಲಾಂದ್ರೆ ಮೈಸೂರಿಗೆ ಹೋಗುವಂತ ಒಂದು ಮಾರ್ಗ ಮಧ್ಯೆ ಯಾರಾದ್ರೂ ಟಿಕೆಟ್ ಚೆಕಿಂಗ್ ಗೆ ಬಂದಂತ ಸಂದರ್ಭದಲ್ಲಿ ಯಾಕೆ ಈ ಒಂದು ಪಕ್ಷಿಗಳಿಗೆ ನೀನು ಟಿಕೆಟ್ ನ ಕೊಡ್ಲಿಲ್ಲ ಅಂತೇಳಿ ನನಗೆ ಸಸ್ಪೆಂಡ್ ಮಾಡ್ತಾರೆ, ನನಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ಕಾರಣಕ್ಕಾಗಿ ನಾನು ಇದನ್ನ ತೆಗೆದುಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಟಿಕೆಟ್ ನ ಪಾವತಿ ಮಾಡಲೇಬೇಕು ಅನ್ನೋಂತ ಒಂದು ಮಾತನ್ನ ಹೇಳಿ ಅವರಿಂದ ಅಜ್ಜಿ ಮೊಮ್ಮಗಳಿಂದ 444 ರೂಪಾಯಿ ದರವನ್ನ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಶುಭಶ್ರೀ. ಥ್ಯಾಂಕ್ ಯು ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗೆ.